ಇದೆಲ್ಲ ನೋಡಿ ರಾಜ್ಯ ಕೇಸರಿ ಪಾಳ್ಯದಲ್ಲಿ ಬಣ ಬಡಿದಾಟ ನಿಲ್ಲೋ ಲಕ್ಷಣನೇ ಕಾಣ್ತಾ ಇಲ್ಲ. ಕೆಲವು ದಿನಗಳ ಹಿಂದೆ ದೆಹಲಿಗೆ ಹೋಗಿ ಬಂದ್ರು ಕೂಡ ಅಸಮಾಧಾನ ಶಮನ ಆಗಿಲ್ಲ. ವಿಜೇಂದ್ರ ಅವ್ರನ್ನ ಶತಾಯ ಗತಾಯ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗೆ ಇಳಿಸಲೇಬೇಕು ಅನ್ನೋ ಪಣ ತೊಟ್ಟಂಗೆ ಕಾಣ್ತಾ ಇದೆ ಯತ್ನಾಳ್ ಟೀಮ್. ಅದಕ್ಕೆ ಸದ್ಯ ಮತ್ತೊಂದು ಮೀಟಿಂಗ್ ಮಾಡಿರೋದು ಪುಷ್ಟಿ ಕೊಡ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ನಿಲ್ಲದ ಬಣ ಬಡಿದಾಟ. ದಾವಣಗೆರೆಯಲ್ಲಿ ಯತ್ನಾಳ್ ಟೀಮ್ ರಣತಂತ್ರ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಬೀಳೋ ಲಕ್ಷಣ ಕಾಣಿಸ್ತಿಲ್ಲ. ಯಾಕಂದ್ರೆ ದೆಹಲಿಗೆ ಹೋಗಿ ಬಂದರೂ ಕೂಡ ರೆಬೆಲ್ಸ್ ಮೀಟಿಂಗ್ ಸೇರಿದ್ದಾರೆ. ಮಾಜಿ ಸಂಸದ ಸಿದ್ದೇಶ್ವರ್ ಮನೆಯಲ್ಲಿ ಯತ್ನಾಳ್ ಬಣ ಸಭೆ ಸೇರಿ ವಿಜಯೇಂದ್ರ ವಿರುದ್ಧ ರಣತಂತ್ರ ರೂಪಿಸಿದ್ದೇ ಅನ್ಸುತ್ತೆ. ಹೀಗಾಗಿ ರೆಬೆಲ್ಸ್ ಮುನಿಸು ದೆಹಲಿಗೆ ಹೋಗಿ ಬಂದ ಬಳಿಕವೂ ಶಮನವಾಗಿಲ್ಲ. ಇದೇ ವೇಳೆ ಮಾತನಾಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಭ್ರಷ್ಟರ ವಿರುದ್ಧ ನಾವು ಹೋರಾಡುತ್ತಿದ್ದೇವೆ ಎಂದರು. ಹಾಗೆಯೇ ನಾನು ಅಧ್ಯಕ್ಷ ಸಿಎಂ ರೇಸ್ನಲ್ಲೂ ಇದ್ದೇನೆ ಅಂತ ಕುಟುಕಿದ್ರು. ಇದೇ ವೇಳೆ ರಾಜ್ಯದಲ್ಲೂ ಅಧಿಕಾರದಲ್ಲಿದ್ದಾಗ ಒಬ್ಬರು ಜೈಲಿಗೆ ಹೋಗಿದ್ರು. ದೆಹಲಿಯಲ್ಲಿ ಸರ್ಕಾರ ಯಾಕೆ ಬಿತ್ತು ಅಂದ್ರೆ ಅಲ್ಲಿ ಭ್ರಷ್ಟ ಸರ್ಕಾರವಿತ್ತು ಅಂತ ಗುಡುಗಿದ್ದಾರೆ. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಯಾರ್ಯಾರು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಸೇರಾರಲ್ಲ ಅಂಥವರಿಂದ ಪಕ್ಷ ದೂರ ಇಡಬೇಕು ಅನ್ನೋದೇ ನಮ್ಮ ಆಗ್ರಹ. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಬೆಡ್ಶೀಟ್ ಹಾಕ್ಕೊಂಡು ಹೋದ್ರಲ್ಲ ಜೈಲಿಗೆ, ಕೇಜ್ರಿವಾಲ್ ಹೋದ, ಇಲ್ಲಿ ಒಬ್ರು ಹೋದ್ರಲ್ಲ, ಅಂಥ ಭ್ರಷ್ಟ ನಾಯಕರು ನಮ್ಗೆ ಬೇಡ ಅಂತೇಳಿ ನಮ್ಮ ಹೋರಾಟ ಇದೆ. ದಾವಣಗೆರೆ ಒಳಗೆ ಸೋಲಿಸಿದವ್ರು ಯಾರು? ಬೀದರ್ನಾಗ ಸೋಲಿಸಿದವ್ರು ಯಾರು? ಹಾಂ, ತುಮಕೂರಿನಾಗ ನಮ್ಮ ಇದೇ ಸೋಮಣ್ಣವ್ರು ಸೋಲಿಸ್ಲಿಕ್ಕೆ ಏನೇನು ಮಾಡ್ಯಾರ ಎಲ್ಲ ಸೋಮಣ್ಣವ್ರು ಹೇಳ್ಯಾರಲ್ಲ ಒಮ್ಮೆ. ನೋಡಿರಿ ಯಾರು ಪಕ್ಷ ವಿರುದ್ಧ ಮಾಡ್ಯಾರ ಎಲ್ಲ ಗುರ್ತೈತಿ. ಇದ್ರ ಮ್ಯಾಗ ನಾವು ಹೋರಾಟ ಮಾಡ್ತೀವಿ. ದೆಹಲಿಗೆ ತೆರಳುವ ಮುನ್ನ ಏರ್ಪೋರ್ಟ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಯತ್ನಾಳ್ ಹೇಳಿಕೆ ಬಗ್ಗೆ ಕೂಲ್ ಆಗಿಯೇ ಪ್ರತಿಕ್ರಿಯಿಸಿದ್ರು. ಅವರ ಹೇಳಿಕೆಯಲ್ಲಿ ತಪ್ಪೇನಿಲ್ಲ ಬಿಡಿ ಅಂದ್ರು. ಅಧ್ಯಕ್ಷ ಗಾದಿ ರೇಸ್ನಲ್ಲಿ ಯತ್ನಾಳ್ನವರು ಇದ್ದಾರೆ ಅಂತ ಅಂದ್ರು. ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರ ಮನೆ ಗೃಹ ಪ್ರವೇಶ, ಸಚಿವರಾಗಿ ಹೊಸ ಮನೆಗೆ ಸರ್ಕಾರಿ ಬಂಗ್ಲೆಗೆ ನಾಳೆ ತೆರಳುತ್ತಾ ಇದ್ದಾರೆ. ಹಾಗಾಗಿ ಆ ನಿಮಿತ್ತ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ವರಿಷ್ಠರು ಭೇಟಿ ಮಾಡ್ತಕ್ಕಂಥ ಯಾರನ್ನೂ ಕೂಡ ಸಮಯವನ್ನು ಕೇಳಿಲ್ಲ. ತಪ್ಪೇನಿಲ್ಲ ರೀ, ಹಿರಿಯರು ಇದ್ದಾರೆ, ಯತ್ನಾಳ ಅನೇಕ ಹಿರಿಯರು ಕೂಡ ಇದ್ದಾರೆ. ಎಲ್ಲರೂ ಎಲ್ಲರ ಹೆಸರು ಇರ್ತಾರೆ, ತಪ್ಪು ಅಂತ ಯಾಕೆ ಅನ್ಕೊಂತೀರಿ? ಇದೇ ವೇಳೆ ಮಾತನಾಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ರೇಣುಕಾಚಾರ್ಯ ಟೀಮ್ ವಿರುದ್ಧ ಹಂದಿಗಳಿಗೆ ಹೋಲಿಕೆ ಮಾಡಿ ವ್ಯಂಗ್ಯವಾಡಿದ್ರು. ಯಾರು ಹದಿಗೆ ಹೋಗೋದು ಕೆಲವೊಂದು ಮಂದಿ ತೋರಿಸ್ತಿರಲ್ಲ, ಅದೇ ಇಲ್ಲಾರ್ದು ಕೆಲವೊಂದು ಹಂದಿಗಳು ಅದಾವಲ್ಲ ಅವ್ರು ತೋರಿಸೋದು ಯಾಕೆ ತೋರಿಸ್ತೀರಿ? ನಾವೇನಾದ್ರು ಪ್ರಚೋದನೆಯಾಗಿ ಮಾತಾಡ್ಲತ್ತೇಳಿ ನಾವು ಹಂದಿಗಳಿಗೆ ಉತ್ತರ ಕೊಡುವುದಿಲ್ಲ. ನೀವು ಏನು ಮಾಡಿರಿ, ದಾವಣಗೆರೆಗೆ ಒಂದು 2 ಹಂದಿ ಅದಾವ, ಅವ್ರ ಮನೆ ಮುಂದೆ ಒಂದು ಟೆಂಟ್ ಹೊಡ್ಸ್ರಿ. ಮತ್ತು ಬೆಂಗಳೂರಿನಾಗ ಶಿವಾನಂದ ಸರ್ಕಲ್ನಾಗ ವಿಜೇಂದ್ರ ಮನೆ ಅಲ್ಲೇ ಇದ್ದುಬಿಡ್ರಿ. ಗುಣಗಾನ ಮಾಡೋದು ಮುಂಜಾನೆ ಸುಪ್ರಭಾತದಿಂದ ಚಾಲು ಮಾಡಿರಿ. ಜಯ ಜಯ ವಿಜಯೇಂದ್ರ ನಿನ್ನ ನಾಮವೋ ನಮಗೆಲ್ಲ ಅನುಕೂಲವೋ ತಳಿ ಹೊಟ್ರಿ. ಇದಕ್ಕೆ ಪ್ರತಿಕ್ರಿಯಿಸಿದ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಯತ್ನಾಳ್ ಅವರನ್ನ ಕೋಣಗಳಿಗೆ ಹೋಲಿಸಿ ವಾಗ್ದಾಳಿ ನಡೆಸಿದರು. ವಿಷ್ಣು ಅವತಾರವೇ ಮತ್ತೊಂದು ವರ ಅಂದಿ, ನಮ್ಮನ್ನ ದೇವರಿಗೆ ಹೋಲಿಸಿದ್ಯಾ, ನಿನಗೆ ಧನ್ಯವಾದಗಳು. ಬಸನಗೌಡ ಪಾಟೀಲ್ ದೊಡ್ಡ ಮನುಷ್ಯ, ನಿನ್ನ ಜೊತೆಗೆ ಮೂರ್ಖರ ತಂಡ ಇದೆ, ನಿನ್ನ ಜೊತೆಗೆ ಮೂರ್ಖರ ತಂಡ ಇದೆ. ಆ ಬಲಿ ಕೊಡೋ ಮುನ್ನ ಅದಕ್ಕೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ. ಹಿಂಗೆ ಎಣ್ಣೆ ಹಾಕಿ 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 ನೀವು ಅಂದ್ರೆ ಚೆನ್ನ ಅಲ್ಲೆಣ್ಣೆ ಅಂದ್ರೆ ಪಳ 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 ಒಳಿಬೇಕು, ಹಂಗೆ ಮಸಾಜ್ ಮಾಡ್ತಾರೆ. ಆವಾಗ ಏನ್ ಮಾಡ್ತಾರೆ, ಉಪ್ಪಿನ ನೀರು ಕುಡಿಸ್ತಾರೆ. ಉಪ್ಪಿನ ನೀರು ಕುಡಿಸಿ ಬಲಿ ಕೊಡ್ತಾರೆ. ಸುಣ್ಣ ಉಪ್ಪು ಹಾಕಿ ನೀರು ಕುಡಿಸ್ತಾರೆ. ಆವಾಗ ಬೆಳಗಿನ ಜಾವ ಬಲಿ ಕೊಡ್ತಾರೆ. ಅದೇ ರೀತಿ ನಿನಗೆ ಮಾರಿ ಕೋಣೆ ನಿಂಗೆ ಬಲಿ ಕೊಡ್ತಾರೆ, ನಿನ್ನನ್ನು ಬಲಿ ಕೊಡ್ತಾರೆ. ಕೆಲವರು ಅರ್ಥ ಮಾಡ್ಕೊಳ್ಬೇಕು. ನಿನ್ನ ಯಡಿಯೂರಪ್ಪನ ಬಗ್ಗೆ ಮಾತಾಡಿ ದೊಡ್ಡ ಮನುಷ್ಯ. ಇದೆಲ್ಲದರ ಬೆಳವಣಿಗೆ ಮಧ್ಯೆ ಮಾಜಿ ಸಚಿವ ರಾಜುಗೌಡ ಹೇಳಿದ್ದೇ ಬೇರೆ. ನಮ್ಮ ಪಕ್ಷದಲ್ಲಿ ನಡೀತಿರೋದು ಬಣ ಬಡಿದಾಟಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕೋ ಅವಶ್ಯಕತೆ ಇದೆ ಎಂದಿದ್ದಾರೆ. ಇಲ್ಲದಿದ್ದರೆ ಬಿಜೆಪಿ ಕೋಮಾಗೆ ಹೋಗುತ್ತದೆ ಅನ್ನೋದನ್ನ ಮರೆತಿಲ್ಲ. ನಮ್ಮ ಹತ್ರ ಬಣ ಇಲ್ಲ ಅಂತ ಹೇಳೋಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಯಾಕಂತಂದ್ರೆ ಹಂಗೇನಾರ ಹೇಳಿದ್ರೆ ರಾಜುಗೌಡ ಹುಚ್ಚನ ದಡ್ಡನ ಅಂತಾರೆ. ನಮ್ಮ ಹತ್ರಗಳು ಬಣಗಳು ಭಾಳ ಸೃಷ್ಟಿಯಾಗಿಬಿಟ್ಟಿದ್ದಾವೆ. ನಾವು ಹೈಕಮಾಂಡಕ್ಕೆ ಒತ್ತಾಯ ಮಾಡಿದ್ದೇವೆ. ಈ ಬಣಗಳನ್ನು ಸರಿಪಡಿಸಿಲ್ಲ ಅಂತಂದರೆ ನಮ್ಮ ಪರಿಸ್ಥಿತಿ ಭಾಳ ಚಿಂತಾಜನಕ ಇದೆ. ಆಲ್ರೆಡಿ ಈಗ ನಾವು ICUನಲ್ಲಿದ್ದೀವಿ. ನೀವು ಇದೇ ಥರ ಹೈಕಮಾಂಡ್ ಅವ್ರು ಬಿಟ್ಟರೆ ಕೋಮಾ ಸ್ಟೇಜಿಗೆ ಹೋಗ್ತೀವಿ. ಸದ್ಯಕ್ಕಂತೂ ಬಿಜೆಪಿಯಲ್ಲಿ ಬಣ ಬಡಿದಾಟ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಇದೀಗ ದೆಹಲಿಗೆ ತೆರಳಿರೋ ಬಿವೈವಿ ಅದ್ಯಾವ ಸುದ್ದಿ ಹೊತ್ತು ತರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.
ಗೊತ್ತಿಲ್ಲ ನೋಡಿ, ರಾಜ್ಯ ಕೇಸರಿ ಪಾಳ್ಯದಲ್ಲಿ ಬಣ ಬಡಿದಾಟ ನಿಲ್ಲೋ ಲಕ್ಷಣನೇ ಕಾಣ್ತಾ ಇಲ್ಲ. ಕೆಲವು ದಿನಗಳ ಹಿಂದೆ ದೆಹಲಿಗೆ ಹೋಗಿ ಬಂದ್ರು ಕೂಡ ಅಸಮಾಧಾನ ಶಮನ ಆಗಿಲ್ಲ. ವಿಜೇಂದ್ರ ಅವ್ರನ್ನ ಶತಾಯ ಗತಾಯ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗೆ ಇಳಿಸಲೇಬೇಕು ಅನ್ನೋ ಪಣ ತೊಟ್ಟಂಗೆ ಕಾಣ್ತಾ ಇದೆ ಯತ್ನಾಳ್ ಟೀಮ್. ಅದಕ್ಕೆ ಸದ್ಯ ಮತ್ತೊಂದು ಮೀಟಿಂಗ್ ಮಾಡಿರೋದು ಪುಷ್ಟಿ ಕೊಡ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ನಿಲ್ಲದ ಬಣ ಬಡಿದಾಟ. ದಾವಣಗೆರೆಯಲ್ಲಿ ಯತ್ನಾಳ್ ಟೀಮ್ ರಣತಂತ್ರ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಬೀಳೋ ಲಕ್ಷಣ ಕಾಣಿಸ್ತಿಲ್ಲ. ಯಾಕಂದ್ರೆ ದೆಹಲಿಗೆ ಹೋಗಿ ಬಂದರೂ ಕೂಡ ರೆಬೆಲ್ಸ್ ಮೀಟಿಂಗ್ ಸೇರಿದ್ದಾರೆ. ಮಾಜಿ ಸಂಸದ ಸಿದ್ದೇಶ್ವರ್ ಮನೆಯಲ್ಲಿ ಯತ್ನಾಳ್ ಬಣ ಸಭೆ ಸೇರಿ ವಿಜಯೇಂದ್ರ ವಿರುದ್ಧ ರಣತಂತ್ರ ರೂಪಿಸಿದ್ದೇ ಅನ್ಸುತ್ತೆ. ಹೀಗಾಗಿ ರೆಬೆಲ್ಸ್ ಮುನಿಸು ದೆಹಲಿಗೆ ಹೋಗಿ ಬಂದ ಬಳಿಕವೂ ಶಮನವಾಗಿಲ್ಲ. ಇದೇ ವೇಳೆ ಮಾತನಾಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಭ್ರಷ್ಟರ ವಿರುದ್ಧ ನಾವು ಹೋರಾಡುತ್ತಿದ್ದೇವೆ ಎಂದರು. ಹಾಗೆಯೇ ನಾನು ಅಧ್ಯಕ್ಷ ಸಿಎಂ ರೇಸ್ನಲ್ಲೂ ಇದ್ದೇನೆ ಅಂತ ಕುಟುಕಿದ್ರು. ಇದೇ ವೇಳೆ ರಾಜ್ಯದಲ್ಲೂ ಅಧಿಕಾರದಲ್ಲಿದ್ದಾಗ ಒಬ್ಬರು ಜೈಲಿಗೆ ಹೋಗಿದ್ರು. ದೆಹಲಿಯಲ್ಲಿ ಸರ್ಕಾರ ಯಾಕೆ ಬಿತ್ತು ಅಂದ್ರೆ ಅಲ್ಲಿ ಭ್ರಷ್ಟ ಸರ್ಕಾರವಿತ್ತು ಅಂತ ಗುಡುಗಿದ್ದಾರೆ. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಯಾರ್ಯಾರು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಸೇರಾರಲ್ಲ ಅಂಥವರಿಂದ ಪಕ್ಷ ದೂರ ಇಡಬೇಕು ಅನ್ನೋದೇ ನಮ್ಮ ಆಗ್ರಹ. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಬೆಡ್ಶೀಟ್ ಹಾಕ್ಕೊಂಡು ಹೋದ್ರಲ್ಲ ಜೈಲಿಗೆ, ಕೇಜ್ರಿವಾಲ್ ಹೋದ, ಇಲ್ಲಿ ಒಬ್ರು ಹೋದ್ರಲ್ಲ, ಅಂಥ ಭ್ರಷ್ಟ ನಾಯಕರು ನಮ್ಗೆ ಬೇಡ ಅಂತೇಳಿ ನಮ್ಮ ಹೋರಾಟ ಇದೆ. ದಾವಣಗೆರೆ ಒಳಗೆ ಸೋಲಿಸಿದವ್ರು ಯಾರು? ಬೀದರ್ನಾಗ ಸೋಲಿಸಿದವ್ರು ಯಾರು? ಹಾಂ, ತುಮಕೂರಿನಾಗ ನಮ್ಮ ಇದೇ ಸೋಮಣ್ಣವ್ರು ಸೋಲಿಸ್ಲಿಕ್ಕೆ ಏನೇನು ಮಾಡ್ಯಾರ ಎಲ್ಲ ಸೋಮಣ್ಣವ್ರು ಹೇಳ್ಯಾರಲ್ಲ ಒಮ್ಮೆ. ನೋಡ್ರಿ, ಯಾರು ಪಕ್ಷ ವಿರುದ್ಧ ಮಾಡ್ಯಾರ ಎಲ್ಲ ಗುರ್ತೈತಿ. ಇದ್ರ ಮ್ಯಾಗ ನಾವು ಹೋರಾಟ ಮಾಡ್ತೀವಿ. ದೆಹಲಿಗೆ ತೆರಳುವ ಮುನ್ನ ಏರ್ಪೋರ್ಟ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಯತ್ನಾಳ್ ಹೇಳಿಕೆ ಬಗ್ಗೆ ಕೂಲ್ ಆಗಿ ಪ್ರತಿಕ್ರಿಯಿಸಿದ್ರು. ಅವರ ಹೇಳಿಕೆಯಲ್ಲಿ ತಪ್ಪೇನಿಲ್ಲ ಬಿಡಿ ಅಂದ್ರು. ಅಧ್ಯಕ್ಷಗಾದಿ ರೇಸ್ನಲ್ಲಿ ಯತ್ನಾಳ್ನವರು ಇದ್ದಾರೆ ಅಂತ ಅಂದ್ರು. ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರ ಮನೆ ಗೃಹ ಪ್ರವೇಶ, ಸಚಿವರಾಗಿ ಹೊಸ ಮನೆಗೆ ಸರ್ಕಾರಿ ಬಂಗ್ಲೆಗೆ ನಾಳೆ ತೆರಳುತ್ತಾ ಇದ್ದಾರೆ. ಹಾಗಾಗಿ ಆ ನಿಮಿತ್ತ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ವರಿಷ್ಠರು ಭೇಟಿ ಮಾಡ್ತಕ್ಕಂಥ ಯಾರನ್ನೂ ಕೂಡ ಸಮಯವನ್ನು ಕೇಳಿಲ್ಲ. ತಪ್ಪೇನಿಲ್ಲ ರೀ, ಹಿರಿಯರು ಇದ್ದಾರೆ, ಯತ್ನಾಳ ಅನೇಕ ಹಿರಿಯರು ಕೂಡ ಇದ್ದಾರೆ. ಎಲ್ಲರೂ ಎಲ್ಲರ ಹೆಸರು ಇರ್ತಾರೆ, ತಪ್ಪು ಅಂತ ಯಾಕೆ ಅನ್ಕೊಂತೀರಿ? ಇದೇ ವೇಳೆ ಮಾತನಾಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ರೇಣುಕಾಚಾರ್ಯ ಟೀಮ್ ವಿರುದ್ಧ ಹಂದಿಗಳಿಗೆ ಹೋಲಿಕೆ ಮಾಡಿ ವ್ಯಂಗ್ಯವಾಡಿದ್ರು. ಯಾರು ಹದಿಗೆ ಹೋಗೋದು ಕೆಲವೊಂದು ಮಂದಿ ತೋರಿಸ್ತಿರಲ್ಲ, ಅದೇ ಇಲ್ಲಾರ್ದು ಕೆಲವೊಂದು ಹಂದಿಗಳು ಅದಾವಲ್ಲ ಅವ್ರು ತೋರಿಸೋದು ಯಾಕೆ ತೋರಿಸ್ತೀರಿ? ನಾವೇನಾದ್ರು ಪ್ರಚೋದನೆಯಾಗಿ ಮಾತಾಡ್ಲತ್ತೇಳಿ ನಾವು ಹಂದಿಗಳಿಗೆ ಉತ್ತರ ಕೊಡುವುದಿಲ್ಲ. ನೀವು ಏನು ಮಾಡಿರಿ, ದಾವಣಗೆರೆಗೆ ಒಂದು 2 ಹಂದಿ ಅದಾವ, ಅವ್ರ ಮನೆ ಮುಂದೆ ಒಂದು ಟೆಂಟ್ ಹೊಡ್ಸ್ರಿ. ಮತ್ತು ಬೆಂಗಳೂರಿನಾಗ ಶಿವಾನಂದ ಸರ್ಕಲ್ನಾಗ ವಿಜೇಂದ್ರ ಮನೆ ಅಲ್ಲೇ ಇದ್ದುಬಿಡ್ರಿ. ಗುಣಗಾನ ಮಾಡೋದು ಮುಂಜಾನೆ ಸುಪ್ರಭಾತದಿಂದ ಚಾಲು ಮಾಡಿರಿ. ಜಯ ಜಯ ವಿಜಯೇಂದ್ರ, ನಿನ್ನ ನಾಮವೋ ನಮಗೆಲ್ಲ ಅನುಕೂಲವೋ ತಳಿ ಹೊಟ್ರಿ. ಇದಕ್ಕೆ ಪ್ರತಿಕ್ರಿಯಿಸಿದ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಯತ್ನಾಳ್ ಅವರನ್ನ ಕೋಣಗಳಿಗೆ ಹೋಲಿಸಿ ವಾಗ್ದಾಳಿ ನಡೆಸಿದ್ರು. ವಿಷ್ಣುವಿನ ಅವತಾರವೇ ಮತ್ತೊಂದು ವರ ಹಂದಿ. ನಮ್ಮನ್ನ ದೇವರಿಗೆ ಹೋಲಿಸಿದ್ಯಾ, ನಿನಗೆ ಧನ್ಯವಾದಗಳು. ಬಸನಗೌಡ ಪಾಟೀಲ್ ದೊಡ್ಡ ಮನುಷ್ಯ. ನಿನ್ನ ಜೊತೆಗೆ ಮೂರ್ಖರ ತಂಡ ಇದೆ, ನಿನ್ನ ಜೊತೆಗೆ ಮೂರ್ಖರ ತಂಡ ಇದೆ. ಆ ಬಲಿ ಕೊಡೋ ಮುನ್ನ ಅದಕ್ಕೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ. ಹಿಂಗೆ ಎಣ್ಣೆ ಹಾಕಿ 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 ನೀವು ಅಂದ್ರೆ ಚೆನ್ನ ಒಳಿ ಅಲ್ಲೆಣ್ಣೆ ಅಂದ್ರೆ ಪಳ 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 ಒಳಿಬೇಕು, ಹಂಗೆ ಮಸಾಜ್ ಮಾಡ್ತಾರೆ. ಆವಾಗ ಏನ್ ಮಾಡ್ತಾರೆ, ಉಪ್ಪಿನ ನೀರು ಕುಡಿಸ್ತಾರೆ. ಉಪ್ಪಿನ ನೀರು ಕುಡಿಸಿ ಬಲಿ ಕೊಡ್ತಾರೆ. ಸುಣ್ಣ ಉಪ್ಪು ಹಾಕಿ ನೀರು ಕುಡಿಸ್ತಾರೆ. ಆವಾಗ ಬೆಳಗಿನ ಜಾವ ಬಲಿ ಕೊಡ್ತಾರೆ. ಅದೇ ರೀತಿ ನಿನಗೆ ಮಾರಿ ಕೋಣನಿಗೆ ಬಲಿ ಕೊಡ್ತಾರೆ, ನಿನ್ನನ್ನು ಬಲಿ ಕೊಡ್ತಾರೆ. ಕೆಲವರು ಅರ್ಥ ಮಾಡ್ಕೊಳ್ಬೇಕು. ನಿನ್ನ ಯಡಿಯೂರಪ್ಪನ ಬಗ್ಗೆ ಮಾತಾಡಿದ ದೊಡ್ಡ ಮನುಷ್ಯ. ಇದೆಲ್ಲದರ ಬೆಳವಣಿಗೆ ಮಧ್ಯೆ ಮಾಜಿ ಸಚಿವ ರಾಜುಗೌಡ ಹೇಳಿದ್ದೇ ಬೇರೆ. ನಮ್ಮ ಪಕ್ಷದಲ್ಲಿ ನಡೀತಿರೋದು ಬಣ ಬಡಿದಾಟಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕೋ ಅವಶ್ಯಕತೆ ಇದೆ ಎಂದಿದ್ದಾರೆ. ಇಲ್ಲದಿದ್ದರೆ ಬಿಜೆಪಿ ಕೋಮಾಗೆ ಹೋಗುತ್ತದೆ ಅನ್ನೋದನ್ನ ಮರೆತಿಲ್ಲ. ನಮ್ಮ ಹತ್ರ ಬಣ ಇಲ್ಲ ಅಂತ ಹೇಳೋಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಯಾಕಂತಂದ್ರೆ ಹಂಗೇನಾರ ಹೇಳಿದ್ರೆ ರಾಜುಗೌಡ ಹುಚ್ಚನ ದಡ್ಡನ ಅಂತಾರೆ. ನಮ್ಮ ಹತ್ರಗಳು ಬಣಗಳು ಭಾಳ ಸೃಷ್ಟಿಯಾಗಿಬಿಟ್ಟಿದ್ದಾವೆ. ನಾವು ಹೈಕಮಾಂಡಕ್ಕೆ ಒತ್ತಾಯ ಮಾಡಿದ್ದೇವೆ. ಈ ಬಣಗಳನ್ನು ಸರಿಪಡಿಸಿಲ್ಲ ಅಂತಂದರೆ ನಮ್ಮ ಪರಿಸ್ಥಿತಿ ಭಾಳ ಚಿಂತಾಜನಕದ. ಆಲ್ರೆಡಿ ಈಗ ನಾವು ICUನಲ್ಲಿದ್ದೀವಿ. ನೀವು ಇದೇ ಥರ ಹೈಕಮಾಂಡ್ ಅವ್ರು ಬಿಟ್ಟರೆ ಕೋಮಾ ಸ್ಟೇಜಿಗೆ ಹೋಗ್ತೀವಿ. ಸದ್ಯಕ್ಕಂತೂ ಬಿಜೆಪಿಯಲ್ಲಿ ಬಣ ಬಡಿದಾಟ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಇದೀಗ ದೆಹಲಿಗೆ ತೆರಳಿರೋ BYV ಅದ್ಯಾವ ಸುದ್ದಿ ಹೊತ್ತು ತರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.